ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಕಲ್ಪನಾ ಶಾನ್ವಿ ವ್ಲಾಗಿಗೆ. ಸೊ ಇದು ಒಂದು ಮತ್ತೊಂದು ವ್ಲಾಗ್ ಆಗಿದೆ. ಇದು ಮಾರ್ನಿಂಗ್ ಬಂದು ಸೊ ಇದು ರಂಗೋಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ವಾಶ್ ಮಾಡಿದ್ದೆ, ಈಗ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈಗ ಇಲ್ಲೆಲ್ಲ ಪಾರ್ಕಿಂಗ್ ಇರುತ್ತೆ, ಸೊ ಬೈಕೆಲ್ಲ ನಿಂತಿರ್ತವೆ, ಅದಿದ್ದಾಗ ವಾಶ್ ಮಾಡೋಕ್ಕಾಗಲ್ಲ. ಸೊ ಅದಿಲ್ದಿರೋ ಟೈಮಲ್ಲಿ ವಾಶ್ ಮಾಡಿಕೊಂಡ್ರೆ ನನಗೆಲ್ಲ ಕ್ಲೀನ್ ಆಗುತ್ತಲ್ಲ. ಸೊ ಹಾಗಾಗಿ ಎಲ್ಲ ಇವಾಗ ಮಾಡ್ಕೊಂಡೆಲ್ಲ ಹೋದ್ಮೇಲೆ ಫೈನಲಿ ನನ್ನ ಈ ಒಂದು ಹೊಸಲಲ್ಲಿ ರಂಗೋಲಿ ಈ ಥರ ಬಿಡಿಸಿದ್ದೀನಿ, ನನಗೆ ಬಂದಿರೋ ಥರ. ಹಾಗೆಯೇ ಇನ್ನೊಂದು ತೋರಿಸ್ತೀನಿ ರೀ. ಆ್ಯಕ್ಚುಲಿ ಈ ಮನೆ ಬಂದಾಗಿಂದ ನಾನು ಇದನ್ನು ಬಿಡಿಸ್ಬೇಕು ಡೋರ್ಗೆ ಅನ್ಕೋತಾನೇ ಇದ್ದೆ. ಸೊ ಇವತ್ತು ನನಗೆ ಟೈಮ್ ಕೊಡ್ತು ಅಂತಲೇ ಅನ್ಕೋಬೋದು ಸ್ವಸ್ತಿಕ್ ಚಿಹ್ನೆ ಬಿಡಿಸೋಕ್ಕೆ. ಸೊ ಈಗ ಬಿಡಿಸಿದ್ದೀನಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಡೋರಿ ಲುಕ್ಕಾಗಿ. ಇದು ನಮ್ಮ ಒಂದು ಹಿಂದೂಗಳ ಒಂದು ಸಂಕೇತ, ಹಾಗೆಯೇ ತುಂಬ ಪಾಸಿಟಿವ್ ಎನರ್ಜಿ ಫೀಲ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ಟ್ರೈ ಮಾಡಿದ್ದೀನಿ ಮನೆಗೆ. ಇವತ್ತು ಅಮಾವಾಸ್ಯೆ, ಸೊ ಹಾಗಾಗಿ ಬರೆದಿದ್ದೀನಿ. ಇವತ್ತಿನ ಟಿಫನ್ ಬಂದು ಟೊಮೊಟೊ ಬಾತ್ ಮಾಡಿದ್ದೆ. ಸೊ ಬಟಾಣಿ ಸ್ವಲ್ಪ ಜಾಸ್ತಿನೇ ಇತ್ತು, ಹಾಗಾಗಿ ಬಟಾಣಿ ಇಲ್ಲ ಮತ್ತು ಟೊಮೊಟೊ ಹಾಕಿಬಿಟ್ಟು ಒಳ್ಳೆ ಸಖತ್ತಾಗಿರೋ ಒಂದು ಟೊಮೊಟೊ ಬಾತ್ ಮಾಡಿದ್ದೆ. ಸೂಪರಾಗಿ ಬಂದಿತ್ತು ಟೇಸ್ಟು. ಇನ್ನೂ ಉಪ್ಪು ಖಾರ ಒಳ್ಳೆ ಸ್ಟ್ರಾಂಗಾಗಿ ಹಿಡ್ಕೊಂಡಿತ್ತು, ತಿನ್ನಬೇಕು ಅನ್ನೋ ಥರ ಅನ್ನಿಸ್ತಾ ಇತ್ತು. ಸೊ ನನ್ನ ಮಗಳು ಮತ್ತು ಅವಳನ್ನು ಸ್ಕೂಲಿಗೆ ಟೊಮೊಟೊ ಬಾತೆ ಕೊಟ್ಟು ಕಳಿಸಿದ್ದೆ. ಅವಳು ನಮ್ಮ ಮನೆಯವರು ಕೂಡ ಇದೇ ಇರಲಿ ಮಧ್ಯಾಹ್ನ ಊಟಕ್ಕೆ ಅಂದರು, ಅವ್ರಿಗೂ ಅದನ್ನೇ ಕೊಟ್ಟು ಕಳಿಸ್ದೆ. ಸೊ ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಾದ್ಮೇಲೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಹೂವು ತೊಗೊಂಡಿದ್ದೆ. ಸೊ ಹಾಗಾಗಿ ಹೂವು ಕಟ್ಟೋಣ ಅಂದ್ಬಿಟ್ಟು ದೇವರಿಗೆ ಸ್ವಲ್ಪ ಮಾಲೆ ಎಲ್ಲ ಮಾಡಿಬಿಟ್ಟು ಹಾಕೋಣ ಅಂದ್ಬಿಟ್ಟು ಸೊ ಈಗ ಹೂವನ್ನು ಪೋಣಿಸ್ತಾ ಇದ್ದೀನಿ. ಸೊ ಹೂವು ಮಾತ್ರ ತುಂಬ ಚೆನ್ನಾಗಿದ್ವು, ದೊಡ್ಡ ದೊಡ್ಡ ಹೂವು ಸೇವಂತಿಗೆ. ಅದನ್ನ ನೋಡಿದ ಒಂದೆರಡು ಹೂವು ಇಟ್ರೆ ದೇವ್ರಿಗೆ ತುಂಬ ಚೆನ್ನಾಗಿ ಅಟ್ರಾಕ್ಷನಾಗಿ ಕಾಣೋದು, ಆ ಥರ ಇತ್ತು. ನೋಡಿ ಇಷ್ಟುದ್ದ ಮಾಲೆ ಮಾಡಿದೆ ನಾನೀಗ. ಸೊ ಹಾಗಾಗಿ ಈಗ ಫೈನಲಿ ದೇವರಿಗೆ ಹಾಕೋಣ ಅಂದ್ಬಿಟ್ಟು ಇಟ್ಕೊಂಡೆ. ಅದಕ್ಕಿಂತ ಮುಂಚೆ ಹೂವು ಇನ್ನೂ ಸ್ವಲ್ಪ ಉಳೀತು, ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇದನ್ನು ಹೀಗೇ ಇಟ್ಕೊಂಡು ತಗೊಂಡೋಗಿ ಸಪ್ರೇಟಾಗಿ ಇಡೋಣ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಮಾಲೆ ಮಾಡಿಕೊಂಡೆ ಈಗ. ಸೊ ಇಲ್ಲೊಂದು ಚೆನ್ನಾಗಿ ಒಂದು ಮಿರಾಕಲ್ದು ಒಂದೇನೋ ಎಕ್ಸ್ಪೀರಿಯನ್ಸ್ ನಡೆಯುತ್ತೆ ನೋಡಿ, ನಾನು ಮಾಡಿದ್ದೀನಿ ಇಲ್ಲಿ. ಆ ಹೂವು ಎಷ್ಟು ಚೆನ್ನಾಗಿ ಬಂದು ನನ್ನ ಕೈಯಲ್ಲಿ ಕೂರುತ್ತೆ ನೋಡಿ. ಇದೆ ಹಾಗೆ ಸುಮ್ಮನೆ ನಾನು ಈ ಥರ ಅವಾಗವಾಗ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಸೊ ಅದಾದಮೇಲೆ ಸರಿ ದೇವ್ರ ಪೂಜೆ ಮಾಡೋಣ ಅಂದ್ಬಿಟ್ಟು ಸೊ ಈಗ ಪೂಜೆ ಮಾಡೋಕ್ಕೆ ಹೋದೆ. ಸೊ ದೇವರಿಗೆ ಈಗ ಫೈನಲಿ ಪೂಜೆ ಮಾಡೋಕ್ಕೆ ಬಂದೆ. ಸೊ ನನ್ನ ಒಂದು ದೇವಿಗೆ ನಾನು ಲಕ್ಷ್ಮೀ ದೇವಿ ಕಳ್ಸೋಕ್ಕೆ ಸೊ ಈ ಥರ ಮಾಲೆ ಮಾಡಿ ಹಾಕಿದ್ದೀನಿ. ಸೊ ಹಾಗೆ ಬಿಡಿ ಹೂವೆಲ್ಲ ಏನಿದ್ವು ಅದನ್ನು ಸೈಡಲ್ಲೆಲ್ಲ ಈ ಥರ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಸೊ ಹಾಗೆಯೇ ಬನಶಂಕರಿ ದೇವಿಗೆ ಒಂದು ಚಿಕ್ಕದಾದ ಒಂದು ಮಾಲೆ ಕೂಡ ಮಾಡಿ ಹಾಕಿದ್ದೀನಿ. ಸೊ ನೋಡಿ ನಮ್ಮ ಒಂದು ಪೂಜೆ ರೂಮಲ್ಲಿ ಪೂಜೆ ಈ ಥರ ಆಯಿತು. ಸೊ ನನಗಂತೂ ತುಂಬ ಇಷ್ಟ ಆಯಿತು, ಯಾಕಂದರೆ ಹೂವು ಮಾಲೆ ಮಾಡಿ ನನ್ನ ಕೈಯಾರೆ ಮಾಡಿ ಹಾಕಿದ್ದೀನಲ್ಲ. ಸೊ ಅದೊಂಥರ ಫೀಲು ಒಂಥರ ಚೆನ್ನಾಗಿ ಅನಿಸುತ್ತೆ, ಖುಷಿ ಅನಿಸುತ್ತೆ. ಸೊ ಅದನ್ನೇ ಮಾಡಿ ಹಾಕಿದ್ದೀನಿ ಇಲ್ಲಿ. ಅದಾದಮೇಲೆ ಸೊ ನೈವೇದ್ಯಕ್ಕೆ ಅಂದ್ಬಿಟ್ಟು ದೇವಿಗೆ ಒಂದು ಸ್ವಲ್ಪ ಮನೇಲಿ ಇದ್ದಂಥ ಒಂದು ಸ್ವಲ್ಪ ಸಕ್ಕರೆ ಹಾಗೆಯೇ ಅದಕ್ಕೆ ಪುಟಾಣಿ ಅಂದರೆ ಕಡಲೆಪಪ್ಪು ಅಂತ ಹೇಳ್ತಾರಲ್ಲ, ಸೊ ಅದನ್ನು ಇಟ್ಟಿದ್ದೆ ನಾನು ದೇವರಿಗೆ. ಸೊ ಇದು ಇವತ್ತಿನ ಪೂಜೆದು. ಇದಾದಮೇಲೆ ಸ್ವಲ್ಪ ಫ್ರಿಡ್ಜ್ ಕ್ಲೀನ್ ಮಾಡೋದು ಬಾಕಿ ಆಗಿತ್ತು. ಸೊ ಅದನ್ನು ಫ್ರಿಡ್ಜ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಸೊ ಈಗ ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ, ಮಾಡುವಾಗ ತೋರಿಸ್ಲಿಲ್ಲ, ಸೊ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಸ್ವಲ್ಪನೇ ಐಟಮ್ ಈಗಿರೋದು, ಇನ್ನೂ ಸ್ವಲ್ಪ ಐಟಮ್ ತರಿಸ್ಬೇಕು. ಸೊ ಇವೆಲ್ಲನೂ ಡೋರಲ್ಲಿ ಇಟ್ಟೆ, ಮಾಮೂಲಿ ಕಡೆ ಇಟ್ಟಿದ್ದೀನಿ ಈಗ. ಸೊ ಸ್ವಲ್ಪ ಕಾರ್ನ್ ತಂದಿದ್ದಾರೆ ನಮ್ಮ ಮನೇಲಿ. ಸೊ ಕಾರ್ನನ್ನು ಬಿಡಿಸ್ಬೇಕು, ಜೋಳನ, ಸ್ವೀಟ್ ಜೋಳ ಇದು. ಸೊ ಇದನ್ನು ಬಿಡಿಸ್ಬಿಟ್ಟು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಎತ್ತಿಡೋಣ ಅಂದ್ಬಿಟ್ಟು ಒಂದು ಅಂದ್ಕೊಂಡಿದ್ದೀನಿ. ಸೊ ಬಿಡಿಸಿದ್ರೆ ಒಂದು 4ರಿಂದ 5 ಜೋಳ ಇದೆ. ಈಗ ಬಿಡಿಸಿ ಒಂದು ಬಾಕ್ಸಿಗೆ ಎತ್ತಿಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಟಿಫನ್ಗೆಲ್ಲ ಮಾಡುವಾಗ ಅಂದ್ಬಿಟ್ಟು. ಜೋಳ ತಂದಿದ್ದಾರೆ, ಜೋಳ ಬಿಡಿಸೋಣ ಅಂತ ಕೂತಿದ್ದೀನಿ. ಬಟ್ ಐಡಿಯಾನೇ ಬರ್ತಾಯಿಲ್ಲ ಹೇಗೆ ಬಿಡಿಸೋದು ಅಂತ. ಬಿಡಿಸ್ಬೇಕು ಒಟ್ಟಿನಲ್ಲೇ, ಇನ್ನು ಕರ ಹಾಕೋಕ್ಕೆ ಯೂಸ್ ಸ್ವೀಟ್ ಹಾಟಿಂಗಲ್ಲಿ ಚೆನ್ನಾಗಿದೆ. ನಂತರ ಒಂದೆರಡು ಲೈನು ಹಾಗೆ ಹಿಂಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಚೆನ್ನಾಗಿ ಬರಬಹುದು, ಯಾಕಂದರೆ ಆಮೇಲೆ ನಾವು ಕೈಯಲ್ಲೇ ತಾನೇ ಮಾಡೋದು. ಒಂದು ಲೈನ್ ಬಿಡಿಸ್ಕೋಬೇಕು ಅಷ್ಟೇ. ಫಸ್ಟು ಇಷ್ಟು ಬಂದಿದೆ. ಎಲ್ಲ ಕಡೆ ಸ್ಪ್ರೆಡ್ ಆಯಿತು. ಓಕೆ, ಈಗ ಬಿಡಿಸ್ಬೋದು.
ಇದು ಒಂಥರ ಐಡಿಯಾ ಚೆನ್ನಾಗಿದೆ, ಹಿಂಗಾರ ಮಾಡ್ಕೋಬೇಕು ಅಲ್ವಾ? ನೋಡಿ ಚೆನ್ನಾಗಿದೆ ಇವಾಗ ಮಾಡೋಕ್ಕೆ. ಸ್ವಲ್ಪ ಕಸರಾಗಿದೆ, ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಒಂಚೂರು, ಇಲ್ಲ ನಾನು ಚಿಕ್ಕವರಿದ್ದಾಗ ಊರಲ್ಲಿ ಜೋಳ ಬಿಡ್ಸಕ್ಕೆ ಹೋಗ್ತಾಯಿದ್ವಿ. ಜೋಳ ಅಂದರೆ ಇದು ಈ ಜೋಳ, ಇದು ಸ್ವೀಟ್ ಜೋಳ, ಅದು ಒಂದು ಮಾಮೂಲಿ ಬೆಳೀತಾರಲ್ಲ ಆ ಥರ ಜೋಳ. ಸೊ ಅದನ್ನು ಬಿಡ್ಸಕ್ಕೆ ಹೋದಾಗ ಅಲ್ಲಿ ಹೋಗಿ ಅಭ್ಯಾಸ ಆ್ಯಕ್ಚುಲಿ ನನಗೆ. ಅಲ್ಲಿ ಹೋದಾಗೆಲ್ಲ ಬಿಡಿಸ್ತಾ ಇದ್ವಿ, ಕಾಂಪಿಟೇಷನ್ ಮೇಲೆ ಚಿಕ್ಕ ಮಕ್ಕಳೆಲ್ಲ ಸೇರ್ಕೊಂಡು ಬಿಡಿಸ್ತಾ ಇದ್ವಾ. ಹೇಗಂದರೆ ಅದು ಒಂದು ಕಾನಿಂದ ಇನ್ನೊಂದು ಕಾನ್ ರೆಡಿ ಮಾಡ್ಕೊಳ್ಳೋದು, ಅದು ನಿಮಗೆ ಸರಿ ಹಿಂಗೆ ಮಾಡ್ಕೊಂಬಂದ್ರೆ ಚೆನ್ನಾಗಿ ಕಾಳೆಲ್ಲ ಬಿಡ್ಕೊಂಬಂದ್ಬಿಡೋದು. ಸೊ ಅದು ಒಂದು ಅಭ್ಯಾಸ, ಅದರಿಂದ ನನಗೆ ಇನ್ನೂ ಈಸಿ ಆಯಿತು ಅಂತಲೇ ಹೇಳ್ಬೋದು ಈ ಕಾನ್ ಬಿಡಿಸೋಕ್ಕೆ. ನೋಡಿ ಹೆಂಗೆ ಬರ್ತಾಯಿದೆ, ಆರಾಮಾಗಿ ಬರ್ತಾಯಿದೆ ನನಗೆ. ಇಲ್ಲಿ ಹೇಳ್ತಾ ಇರೋದು ಒಣ ಜೋಳದ ಬಗ್ಗೆ. ನಮಗೇನು ಅಂದರೆ ಅಲ್ಲೆಲ್ಲ ಇರೋರೆಲ್ಲ ತುಂಬ ಜನ, ನಾವು ಸ್ಕೂಲಿಂದ ಬಂದ ತಕ್ಷಣವೇ ನಾವೆಲ್ಲ ಏನು ಮಾಡ್ತಿದ್ವಿ ಅಂದರೆ ಕಾಂಪಿಟೇಷನ್. ನನ್ನ ಫ್ರೆಂಡು, ನಾನು, ಆಮೇಲೆ ಈ ಥರ ರೋಡಲ್ಲಿ ಸುಮಾರು ಜನ ಇರ್ತಾಯಿದ್ವಲ್ಲ ಊರಲ್ಲಿ. ಸೊ ನಾವೆಲ್ಲ ಏನು ಮಾಡ್ತಾಯಿದ್ವಿ ಅಂದರೆ ಹೋಗ್ತಾಯಿದ್ವಿ ಯಾರ ಮನೇಲಿ, ಅವರು ಎಲ್ಲ ದುಡ್ಡಿಗೆ ಸೇಲ್ ಮಾಡ್ತಾಯಿದ್ರು. ಅದನ್ನು ಯಾರು ಜಾಸ್ತಿ ಮಾಡ್ತಾರೆ ಒಂದು ಶೇರು ಅಂತ ಬರೋದು, ಒಂದು ಸೇರ್ ಯಾರು ಮಾಡ್ತಾರೆ ಅವ್ರಿಗೆ ಅವಾಗೆಲ್ಲ ಜಾಸ್ತಿ ಆಗಲಿಲ್ಲ, ₹1 ಇರಲಿಲ್ಲ ಅನಿಸುತ್ತೆ ಅವಾಗ. ಅವ್ರಿಗೆ ಇಷ್ಟು ದುಡ್ಡು ಅಂತ ಹೇಳೋರು. ಸೊ ಆ ದುಡ್ಡಿನ ಆಸೆಗೆ ಒಂದು ಪೇಪರ್ಮೆಂಟ್ ಬರುತ್ತೆ, ಪೇಪರ್ಮೆಂಟ್ ತೊಗೋಬೋದು ಅಂಗಡಿಲಿ, ಅಥವಾ ಏನೋ ತಿನ್ನೋಕ್ಕೆ ತೊಗೋಬೋದಲ್ಲ ಅಂತ ಆಸೆಗೆ ನಾವು ಹೋಗ್ಬಿಟ್ಟು ಈ ಥರ ಕಾಂಪಿಟೇಷನಲ್ಲಿ ಭಾಗವಹಿಸ್ತಿದ್ವಿ ಅಂತ ಹೇಳ್ಬೋದು. ಸೊ ಅಲ್ಲಿ ಒಂದು ಎಕ್ಸ್ಪೀರಿಯೆನ್ಸು ಇಲ್ಲಿ ನನಗೆ ಎಕ್ಸ್ಪರ್ಟ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾಯಿದೆ. ಫೈನಲಿ ನೋಡಿ ಕಾನ್ ಖಾಲಿ. ಸೊ ಫೈನಲಿ ಇಷ್ಟು ಮಾಡಿದ್ದೀನಿ ಒಂದು ತೆನೆಯಿಂದ, ಇನ್ನೂ 4 ಇದ್ದಾವೆ. ಇದು ಒಂದೊಂದೇ ಮಾಡೋಷ್ಟರಲ್ಲೇ ಸಾಕಾಗುತ್ತೆ. ಫೈನಲಿ 4 ಇದ್ದಾವೆ. ಈ 4ಅನ್ನು ಬಿಡಿಸ್ಬಿಟ್ಟು ಇದಕ್ಕೆ ಹಾಕಿ, ನಾನು ಏನಾದರೂ ಟಿಫನ್ ಮಾಡ್ತೀನಲ್ಲ, ನನ್ನ ಮಗಳು ಇಷ್ಟಪಡ್ತಾಳೆ ಪಾಪ, ಅವಳಿಗೆ ಹಾಕಿ ಏನಾದರೂ ತಿಂಡಿ ಮಾಡಿಕೊಡೋಣ ಅಂತ. ಅದು ಸೆಂಟ್ರಲ್ಲಿ ಸಿಕ್ಕರೆ ಮಕ್ಕಳು ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಹಾಗೆ ನನಗೂ ಕೂಡ ಸ್ವಲ್ಪ ಇಷ್ಟ ಕಾನ್ ಅಂದರೆ. ನಮ್ಮ ಮನೇಲಿ ಎಲ್ಲಿದ್ದರೂ ಹುಡ್ಕೊಂಬರ್ತಾರೆ ಇದನ್ನು. ಅದು ನಾನು ಎಕ್ಸ್ಪೆಷಲಿ ತುಂಬ ಇಷ್ಟಪಡ್ತೀನಿ ಅಂದ್ಬಿಟ್ಟು ಈ ಒಂದು ಸ್ವೀಟ್ ಕಾನು ಮತ್ತು ನನಗೆ ಗೆಣಸು ಸ್ವೀಟ್ ಪೊಟ್ಯಾಟೊ ಬರುತ್ತಲ್ಲ, ಅವೆಲ್ಲ ಅಂದರೆ ತುಂಬ ಇಷ್ಟ. ಅವರೆಲ್ಲಾದರೂ ನೋಡಿದ್ರು ಸ್ವೀಟ್ ಪೊಟ್ಯಾಟೊ ಮತ್ತು ಈ ಥರ ಕಾನು ಇದೆಲ್ಲ ತೊಗೊಂಡ್ಬರ್ತಾರೆ. ಓಕೆ, ಮತ್ತೆ ಸಿಗ್ತೀನಂತೆ. ಇದೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟು ದಯವಿಟ್ಟು ನೋಡ್ತಾ ಇರಿ. ನಾನು ಕೂಡ ಡೈಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಿಮಗೋಸ್ಕರ ಅಂತಾನೆ. ಸೊ ನೋಡೋರು ತುಂಬ ಜನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ನೋಡೋಕ್ಕೆ, ತುಂಬ ಖುಷಿ ಆಗುತ್ತೆ ನನಗೂ ಕೂಡ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆಯೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಲ್ಲ ಅವರೆಲ್ಲ. ಬೇರೆ ಇನ್ಯಾವುದಾದ್ರು ಬೇರೆ ಥರ ವೀಡಿಯೋ ಬೇಕಾದರೂ ಕೇಳಿ, ನನ್ನಿಂದಾದರೆ ಖಂಡಿತ ಮಾಡ್ತೀನಂತೆ. ಸೊ ಕೆಲವೊಂದು ಔಟ್ಸೈಡ್ ಹೋಗ್ಬೋದಿದೆ, ಅವನು ಕೂಡ ಮಾಡಬೇಕು ಅಂದ್ಕೋತೀನಿ. ನೋಡೋಣ, ಹೋದಾಗ ಖಂಡಿತ ನೋಡ್ತಾ ಬಂದೆ. ಔಟ್ಸೈಡ್ ಹೋಗಿದ್ದೆ ಫ್ರೆಂಡ್ಸ್, ನಾನು ಅದೆಲ್ಲ ಮಿಸ್ ಮಾಡಿಬಿಟ್ಟೆ. ನಾನು ಒಂದು ಬ್ಲಾಗ್ ಮಾಡಲಿಲ್ಲ. ಆ್ಯಕ್ಚುಲಿ ನಾನು ಕೋಟಿಲಿಂಗೇಶ್ವರಕ್ಕೆ ಹೋಗಿದ್ವಿ. ಆಮೇಲೆ ರೀಸೆಂಟಾಗಿ ನಮ್ಮ ಅಕ್ಕ ಬಂದಿದ್ದರು, ಅವರೆಲ್ಲ ಅಕ್ಕ ಮಕ್ಕಳು. ಆಮೇಲೆ ಅದೊಂದು ಬ್ಲಾಗ್ ಮಿಸ್ ಆಯಿತು. ನೆಕ್ಸ್ಟು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಎಲ್ಲ ಬಂದಿದ್ದರು, ಅದು ಮಿಸ್ ಆಯಿತು. ಸುಮಾರು ಬ್ಲಾಗ್ ಯಾಕೋ ಮಿಸ್ ಆಗಿಬಿಟ್ವು. ನನಗೆ ಆ ಟೈಮಲ್ಲಿ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ, ಮೂಡೇ ಹೊರಟೋಗ್ಬಿಟ್ಟಿತ್ತು. ಸೊ ಮತ್ತೆ ಇವಾಗ ಮಾಡೋಣ ಅಂತ ಅನಿಸ್ತಾ ಇದೆ. ಸೊ ಮಾಡಿದರೆ ಅವೆಲ್ಲ ಬ್ಲಾಗ್ ಹಾಗೆ ಇರ್ತಾಯಿತ್ತು ಚೆನ್ನಾಗಿ. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ತಗರಿಕಾಯಿ ಮತ್ತು ಅವರೆಕಾಯಿ 2 ತೊಗೊಂಡಿದ್ದೆ. ಸೊ ಅದನ್ನು ಬಿಡಿಸಿದ್ದೀನಿ. ಸೊ ತಗರಿಕಾಯಿಲಂತೂ ತುಂಬಾ ಹುಳಗಳಿತ್ತು. ಅವರೆಕಾಯಿ ಸ್ವಲ್ಪ ಪರವಾಗಿಲ್ಲ. ಈ ಟೈಮಲ್ಲಿ ಅವರೆಕಾಯಿ ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಂದು ತಗರಿಕಾಯಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇತ್ತೀಚೆಗೆ. ಬಟ್ ಕೆಲವೊಂದು ಹತ್ರ ಆ ಥರ ಆಗಿದೆ ಅನಿಸುತ್ತೆ. ಸೊ ತುಂಬಾ ಹುಳುಗಳಿತ್ತು. ಸಿಕ್ಕಿರೋದು ನಾನು ತೊಗೊಂಡಿದ್ದೆ KG, ಆದರೆ ನನಗೆ ಸಿಕ್ಕಿರೋ ಕಾಳು ಅರ್ಧ KGಗಿಂತ ಕಡಿಮೆ ಅಂತ ಹೇಳ್ಬೋದು. ಸೊ ಕೆಲವೊಬ್ಬರು ತುಂಬ ಮೋಸ ಮಾಡಿ ಕೊಟ್ಬಿಡ್ತಾರೆ. ನಾವು ನೋಡುವಾಗ ಹುಷಾರಾಗಿ ತೊಗೋಬೇಕು. ನೋಡಿದರೆ ತುಂಬ ಚೆನ್ನಾಗಿ ಅನಿಸಿದ್ದು, ನೋಡಿ ತೋರಿಸ್ತಾ ಇದ್ದೀನಿ. ಚಿಕ್ಕ ಹುಳುಗಳು. ಆಮೇಲೆ ಇದರಲ್ಲಿ ಒಂದು ಫುಲ್ ಕಾಯಲ್ಲಿ 2 ಕಾಳು ಮಾತ್ರ ಚೆನ್ನಾಗಿದ್ರೆ ಮಿಕ್ಕಿರೋ ಕಾಳೆಲ್ಲ ಚೆನ್ನಾಗಿರಲ್ಲ. ಆಮೇಲೆ ಚಿಕ್ಕ ಹುಳುಗಳೆಲ್ಲ ಇರ್ತವೆ. ಸೊ ಇದರಲ್ಲಿ ನೋಡಿ ನನಗೆ ಕಾಳು ಸಿಕ್ಕಿರೋದೇ ಇಷ್ಟು. ಸೊ ಅರ್ಧ KG ತೊಗೊಂಡು, ಒಂದು ಅರ್ಧ KG ಕಾಯಿ ಕೂಡ ಬಂದಿಲ್ಲ. 1 KG ತೊಗೊಂಡ್ರೆ ತುಂಬ ಮೋಸ ಮಾಡ್ತಾರೆ, ನೋಡ್ಬಿಟ್ಟು ತೊಗೋಬೇಕು ನಾವು. ಸೊ ಅದೆಲ್ಲ ಮಾಡಾದಮೇಲೆ ನಾ ಕಿಚನನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಪಾತ್ರೆ ಎಲ್ಲ ವಾಶ್ ಮಾಡಿ, ಬಟ್ಟೆ ವಾಶ್ ಮಾಡಿಬಿಟ್ಟು ಈಗ ಇಟ್ಟಿದ್ದೀನಿ. ಅಡುಗೆ ಮನೆ ಸಿಂಕೆಲ್ಲ ಕ್ಲೀನ್ ಆಗಿದೆ. ಸೊ ಅಡುಗೆ ಮನೇಲಿ ಅಡುಗೆ ಕೂಡ ಆಲ್ಮೋಸ್ಟ್ ಆಗಿತ್ತು. ಸೊ ಕಿಚನ್ ಈ ಥರ ಕ್ಲೀನ್ ಮಾಡಿಬಿಟ್ಟು ಇನ್ನು ನನ್ನ ಮಗಳನ್ನು ಹೋಗಿ ಕರ್ಕೊಂಬರೋಣ ಅಂದ್ಬಿಟ್ಟು ಹೋಗಿದ್ದೀನಿ. ಸೊ ಕರ್ಕೊಂಡು ಬಂದುಬಿಟ್ಟು ನೆಕ್ಸ್ಟ್ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಇದಾಗಿತ್ತು ಇವತ್ತಿನ ಬ್ಲಾಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.